ಒಂದು ಪೇಪರಲ್ಲಿ ಏನೋ ಬರ್ಕೊಡಿ. ಗೊತ್ತಾಯ್ತಾ ಯಾರಂತ? ಯಾರು? ಭಯ ಆಗ್ತಾ ಇದೆ ನನಗೆ, ಭಯಕ್ಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ನಂದಂತೂ ಸಕಲಾಗಿ ಬಂದಿದೆ. ನಾನು 2 ಕೈ ಕೊಡ್ತೀನಿ. ಥ್ಯಾಂಕ್ ಯು. ಇವಳನ್ನ ಸ್ಯಾಟಿಸ್ಫೈ ಮಾಡಿದಿರಲ್ಲ ನೀವು, ಗೆದ್ರಿ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಓಕೆ, ನಮ್ಮ ಚೈತ್ರಕೌರ್ ಸಲೂನ್ ಹತ್ರ ಬಂದಿದ್ವಿ. ಅಕ್ಕನ ಸಲೂನ್ಗೆ ಯಾರೋ ಬಂದು ನನಗೋಸ್ಕರ ಇದು ಗಿಫ್ಟ್ ಕೊಟ್ಟು ಹೋಗಿದಾರಂತೆ. ನನಗೆ ಅಂತ ಕೊಟ್ರಾ? ಇನ್ನೊಂದಿದೆ ಅನ್ಸುತ್ತಕ್ಕ. ಓ, ಗಿಫ್ಟ್ ಮೇ ಗಿಫ್ಟ್, ಒಂದು ಪೇಪರಲ್ಲಿ ಏನೋ ಬರ್ಕೊಡಿ. ಏನಿರ್ಬೋದು ಗೆಸ್ ಮಾಡಿ ಯಾರಾದ್ರೂ. ಮಗು ಏನೋ ಕೊಟ್ಟಿರ್ತಾರೆ. ಕರೆಕ್ಟಾ? ಹೆಂಗೆ ಹೇಳಿದೆ ನಾನು? ಒಂದು ಪೇಪರ್ ಏನೋ ಬರ್ದಿದ್ದು. ಏನಿರ್ಬೋದು? ಏನೋ ಗಿಫ್ಟ್ ಬಟ್ಟೆ. ವಾವ್, ಸೋ ಕ್ಯೂಟ್. ಅಯ್ಯೋ ಅಯ್ಯೋ, ಸೋ ಸ್ವೀಟ್ ಅಲ್ಲ? ಚೆನ್ನಾಗಿದೆ. ಇದು ಚಡ್ಡಿ ನೋಡೋಣ. ಈ ಲೆಟರ್ ಕೊಟ್ಟಿದ್ದಾರೆ. ಓ, ಇದು ಏನದು? ಸಾಕ್ಸಾ? ಸೋ ಸ್ವೀಟ್ ಅಲ್ಲ? ಚಡ್ಡಿ ಅನ್ಕೊಂಡೆ. ತುಂಬಾ ಚೆನ್ನಾಗಿದೆ. ಯಾರು ಕೊಟ್ಟಿದ್ದೀರಾ ನಂಗೆ ನಿಜ ಗೊತ್ತಿಲ್ಲ. ಅವ್ರ ಹೆಸರೇನಾದ್ರು ಹೇಳಿದ್ರಾ? ಇಲ್ಲ, ಯಾರೋ ರಿಸೆಪ್ಷನ್ ಅಲ್ಲಿ ಕೊಟ್ಟೋಗಿದ್ರು. ಒಂದಷ್ಟು ಲಿಸ್ಟ್ ಪಾಪ ಬರ್ದಿದ್ದಾರೆ ಕಣೆ. ಏನೋ ಕುಳ್ಳಿ ಒಬ್ರೇನ ಎರಡುವೆ? ಎರಡು ಒಬ್ರೆ. ಆ ಲಿಸ್ಟ್ ಅಲ್ಲಿ ಏನೋ ಬರ್ದಿ ಅದು ಕೊಟ್ಟೋಗಿ. ಪ್ಲೀಸ್ ದಯವಿಟ್ಟು ಬೇರೆ ಯಾರು ತಂದ್ಕೊಡ್ಬೇಡಿ, ಯಾಕಂದ್ರೆ ಅದು ತಂದ್ಕೊಡ ಅವಳಿಗೆ ವಾಪಸ್ ಕೊಡಕ್ಕೆ ತುಂಬಾ ಟೈಮ್ ತಗೊಂಡಿದ್ದೀನಿ ನಾನು. ಯಾಕೆಂದ್ರೆ ನಾನು ಬಿಸಿ ಇರ್ತೀನಿ. ಅವಳು ಬಂದಾಗ ನೆನಪು ಆಗಿಲ್ಲ ನನಗೆ. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಯಾರು ತಂದು ಕೊಟ್ಟಿದ್ದೀರಾ? ತುಂಬಾ ಖುಷಿ. ಲೆಟರ್ ತುಂಬಾ ದೊಡ್ಡದಾಗಿದೆ. ಆಮೇಲೆ ಓದ್ತಾರೆ. ಕೊಡಿ ಇಲ್ಲಿ. ಸೊ ಒಂದೇ ಒಂದು ಲೈನ್ ಬೇಕಾದ್ರೆ ಓದ್ಬೋದು. ಇಲ್ಲಿ ಕನ್ನಡದ ಓದ್ಬಿಡು. ಮಗುವೆ, ನೀನು ಇನ್ನು ಅಮ್ಮನ ಗರ್ಭದಲ್ಲಿದ್ದರೂ ನಿನ್ನ ಮೇಲಿನ ಪ್ರೀತಿ ಈಗಲೇ ತುಂಬಾ ದೊಡ್ಡದು. ನೀನು ಈ ಲೋಕಕ್ಕೆ ಬಂದಾಗ ನಿನ್ನ ಜೀವನವು ಸಂತೋಷ, ಆರೋಗ್ಯ ಮತ್ತು ಅಪಾರ ಪ್ರೀತಿಯಿಂದ ತುಂಬಿರಲಿ. ನಿನ್ನ ಅಮ್ಮನ ಹೃದಯದ ಮೃದುವಾದ ಪ್ರೀತಿಯಂತೆ ನೀನು ಕೂಡ ಎಲ್ಲರ ಜೀವನವನ್ನು ಬೆಳಗಿಸುವ ಬೆಳಕಾಗಿರಲಿ. ನಿನ್ನನ್ನು ನೋಡಲು ಕಾಯುತ್ತಿದ್ದೇವೆ ಚಿನ್ನು. ನೀವು ಫಸ್ಟ್ ಏನಂತ ಬರ್ದವ್ರು ಗೊತ್ತಾ? ಟು ಮೈ ಫೇವ್ರೆಟ್ ಯೂಟ್ಯೂಬರ್, ಐ ಡೋಂಟ್ ನೋ ವೇರ್ ಟು ಬಿಗಿನ್, ಬಟ್ ಐ ಜಸ್ಟ್ ವಾಂಟ್ ಟು ಸೇ ಹೌ ಮಚ್ ಐ ಟ್ರೂಲಿ ಅಡ್ಮೈರ್ ಯು ಆಲ್. Madhu, the way you balance being a young business woman, a loving family girl, and now stepping into a motherhood is just inspiring. Nisha, you be the most cutest, sweetest and kindest girl. The warmth between you and both the feels warmth so yellow real, and that's what makes our video so special. They are not just entertaining, they feel like home. They are something so pure and genuine about all your kindness. It reflects in everything you do and in how you treat people around you. The love and bond you share with your family is honestly beautiful to watch. I never thought I would be someone who waits eagerly for every new upload, but here I am, always excited to see what you share next. The famous Ajji, I love her. The way she loves, cares for you is adorable. Madhu's mom and Nikhil's mom, they both are adorable too. Love them. I have 2 special moments to recall from your leaves. One is Madhu's engagement. That day I could see the love Madan has for you. I lost my younger brother a few years ago. Later I felt like maybe if he was alive today, he would have also loved me the same. And to mention, his name was Nikhil. Oh, our tamman hesru. And the second incident is your pregnancy announcement. I just love the kids, so that day I really felt like there was a baby coming to my home. The moment was so good. ಅದಾದ್ಮೇಲೆ ಅದೇ ಕನ್ನಡದಲ್ಲಿ ಏನು ಬರ್ದಿದ್ರದು. And sending so much love and blessing to the little baby growing inside you. More power to Nikhil, who is taking care of you all. I truly hope to meet you all someday. Until then, just know you all are deeply loved and appreciated by us. Lots of love. Veena, our ಹೆಸರು. By Veena. thank you. ಓ, ಸಕ್ಕತ್ತಾಗಿದೆ ಲೆಟರ್. ಥ್ಯಾಂಕ್ ಯು ಸೊ ಮಚ್. ನಿಜವಾಗ್ಲೂ ಇದನ್ನು ನಾನು ಸೇಫಾಗಿ ಇಟ್ಕೊತೀನಿ. ಆ್ಯಂಡ್ ಸಕ್ಕತ್ತಾಗಿದೆ ಗಿಫ್ಟು ಕೂಡ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಅದು ನಂಬರ್ ಸಿಕ್ಕಿದೆ, ಅದರೊಳಗಡೆ ನಂಬರ್ ಹಾಕಿದ್ರು ಅವರು. ಸೊ ಇಫ್ ಪಾಸಿಬಲ್ ಕಾಲ್ ಮಾಡಿ ಅಂತ ಹೇಳಿದ್ದಾರೆ, ಇದನ್ನು ನಿಮ್ಗೆ ತಲುಪಿದ್ರೆ ಅಂತ. ಸೊ ಕಾಲ್ ಮಾಡೋಣ ಅವರಿಗೆ.
ಅಯ್ಯೋ ಹಲೋ ಕಾಲ್ ಪಿಕ್ ಮಾಡ್ತಾರ ರಿಂಗ್ ಆಗ್ತಾ ಇದೆ waiting ಹಲೋ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಮಾತಾಡ್ತಾ ಇರೋದು ಹಲೋ ಕೇಳಿಸ್ತಾ ಇದ್ಯಾ ಗೊತ್ತಾಯ್ತಾ ಯಾರಂತ ಯಾರು ನಿಮ್ಮ ಲೆಟರ್ ಗಿಫ್ಟ್ ಎಲ್ಲ ನಾನು ಇವಾಗ ನೋಡಿದೆ ಸೊ ಅದಕ್ಕೆ ಕಾಲ್ ಮಾಡಿದೆ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲಿರೋದು ಹೌದಾ ಓಕೆ ಕೆಲಸ ಮಾಡೋದು ಇಲ್ಲೇ ಓಕೆ ಥ್ಯಾಂಕ್ ಯು ಸೋ ಮಚ್ ಇವಾಗ ಒಂದು ಗೈಸ್ ಇವಾಗ ನಾವು ಎಲ್ಲ ಮುಗಿಸ್ಕೊಂಡು ಸಲೂನ್ ಕೆಲಸ ಎಲ್ಲ ಬಟ್ಟೆ ಇಸ್ಕೊಳಕ್ ಹೋಗ್ಬೇಕು ಸೀಮಂತ ಬಟ್ಟೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅವರು ಹಂಗಾಗಿ ನಾವು ಲೇಟಾಗಿ ಹೋಗ್ತಾ ಇದೀವಿ ಒಂದು ಕಾಫಿ ಗಿಫಿ ಕುಡ್ಕೊಂಡು ಓ ಸ್ಟಾಪ್ ಗಾಡಿಗಳು ಬರ್ತಾ ಇದೆ ಸೊ ನಮ್ ವರುಣ್ಗೆ ಇವಾಗ ಎನರ್ಜಿ ಬರೋದಿಕ್ಕೆ ಒಂದು ಟೀ ಕಾಫಿ ಕುಡಿಸ್ಬಿಟ್ಟು ನಾನೊಂದು ಹಾಲು ಹೇಳ್ತಿದ್ದ ಬೆಳಿಗ್ಗೆಯಿಂದ ಕುಡ್ದೇ ಇಲ್ಲ ಇವತ್ತು ಅಂತ. ಹೌದಾ ಬಪ್ಪ ಹಂಗಾರೆ ಊಟ ಮಾಡಿದ್ರೆ ಬಾರಿ ಕಷ್ಟ, ಚೆನ್ನಾಗಿ ತಿನ್ಬೇಕು ಬಿಗಿಯಾಗಿ. ಚಲೋ ಬನ್ನಿ. ರೆಡಿ ರೆಡಿನಾ? ಎಕ್ಸಾಮ್ ಹೋಗ್ಬೇಕು ಎಲ್ಲ ಚೆನ್ನಾಗ್ ಬಂದಿರ್ಲಿ. ನೋಡ್ದೆ ಓಕೆ ಅನ್ನಿಸ್ತು. ಔಟ್ಫಿಟ್ ಹೆಂಗ್ ಬಂದಿದ್ಯೋ ಏನೋ ಅಂತ ಅಳ್ತೋಳ ಗೈಸ್. ಭಯ ಆಗ್ತಾ ಇದೆ ನನಗೆ, ಭಯಕ್ಕೆ ಕಣ್ಣಲ್ಲಿ ನೀರು ಬರ್ತಾ ಇದೆ. ರೆಡಿ? ನಾನ್ ನೋಡ್ಕೊ ಬರ್ಲಾ? ನೋಡ್ಕೊ, ನೀನ್ ಹೇಳು. ನೋಡ್ಕೊಂಡ್ ಬರ್ತೀನಿ ರೀ ಗೈಸ್. ನಮ್ ನಿಶಂದು ಎಲ್ಲಿದೆ ಕಲರ್ ಕಾಂಬಿನೇಷನ್? ಸೂಪರ್. ನಾನ್ ಅನ್ಕೊಂಡಿದ್ ಕಲರೇನಾ? ಆದ್ರೆ ಒಂದ್ ಚೂರೇ ಚೂರ್ ಚೇಂಜ್ ಇರ್ಬೋದು, ಒಂದ್ ಚೂರು. ಏನ್ರಲ್ಲಿ? ಗ್ರೀನ್ ಅಲ್ಲಿ. ನೀನ್ ಅಷ್ಟ್ ಲೈಟ್ ಇಲ್ಲ, ಒಂದ್ ಚೂರೇ ಚೂರು, ಒಂದ್ ಶೇಡ್ ಅಷ್ಟೇ. ಅವಳು ಅಲ್ಲಿ ಔಟ್ಫಿಟ್ ತಗೊಂಡೋದ್ರಲ್ಲ, ಕಣ್ಣಲ್ಲಿ ಹಾಗೆ ನೀರ್ ಬರ್ತಾ ಇದೆ ಮೇಡಮ್ ಅವರಿಗೆ. ಇಲ್ಲ ಇಲ್ಲ ಮತ್ತೆ ನಿಂದು? ನಂದಿನ್ನೂ ಬಂದಿಲ್ಲ. ಅವಳದು ಬ್ಲೌಸ್ ತಂದು ಕೊಡಿ ಹಂಗಾರೆ. ಇಲ್ಲ, ನಾನು ಅವಳದ್ ನೋಡ್ತೀನಿ ಫಸ್ಟ್. ನಿಂದೆ ಫಸ್ಟ್ ನಿಂದು ಓಕೆ ಮಾಡ್ಬೇಕಮ್ಮ. ಚಂದನ್ ಅವ್ರಿಗೆ ಒಂದು ಥೀಮ್ ಹೇಳಿದ್ವಿ, ನಮ್ 4 ಜನದ ಒಂದೇ ಥೀಮಲ್ಲಿ ಬೇಕು ಅಂತ. ನಂದು, ನಿಶಂದು, ನಿಖಿಲ್ ಅವ್ರದ್ದು ಮತ್ತೆ ಮದನ್ದು ಅದೇ ಥೀಮಲ್ಲಿ ಮಾಡಿದ್ದಾರೆ. ತೋರ್ಸ್ಲಾ? ಬೇಡ ಅನ್ಸುತ್ತೆ. ಬೇಡವಾ? ಅವರೇ ಬೇಡ ಅಂತಾರೆ. ಯಾಕೆ ಅವತ್ತೇ ಸರ್ಪ್ರೈಸಿಂಗ್ ಆಗಿರ್ಲಿ ಅಂತನಾ? ಸಕ್ಕದ ನೋಡು, ಅವ್ರದ್ದು ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಏನು ಇಲ್ಲ, ಅವ್ರದ್ದೇ ಔಟ್ಕಮ್ ಸಕ್ಕದಾಗಿ ಬರುತ್ತೆ ಗುರು. ಚೆನ್ನಾಗಿ ಬಂದೈತೆ, ನಿಜ ಚೆನ್ನಾಗಿ ಬಂದೈತೆ. ಕಡಿಮೆ ಕೆಲಸ ಜಾಸ್ತಿ. ಯಾರು? ಚಂದನ್ ಅವ್ರದ್ದಲ್ಲ ಹೇಳಿದ್ ನಾನು. ಇವ್ರು ಅವ್ರಿಗೆ ಏನ್ ಡಿಸೈನ್ ಕೊಟ್ಟಿದ್ದೀನಿ ಅನ್ನೋದು ಗೊತ್ತಿಲ್ಲ ಇವತ್ತಿನವರ್ಗು. ಏನು ಇಲ್ಲ, ಮದ್ವೆಲು ಎಂತ ಇಲ್ಲ, ನಾವೇನ್ ಫೈನಲ್ ಮಾಡ್ತೀವಿ ಅದೇ. ಅವ್ರಿಗೇನ್ ಅದು ಇದು ಅಂತ ಏನು ಅನ್ನಲ್ಲ ಅವರು. ಇದೇನಿರ್ಬೋದು? ಅಪ್ಪ ಅಮ್ಮ ಪಾಪು. ಚೆನ್ನಾಗಿ ಬಂದೈತಿ ಇದು, ಸಖತ್. ಇದು ನಾನು, ಇದು ನೀವು, ಇದು ಬ್ಲೌಸ್ ಸಕ್ಕತ್ತಾಗಿ ಬಂದಿದೆ. ನನ್ ಬ್ಲೌಸ್ ಇಷ್ಟ ಆಯ್ತು, ಸಖತ್ತು. ನಿನ್ ಮದುದೈತಿ? ಚೆನ್ನಾಗಿ ಬಂದಿದೆ.
ನೈಸ್, ವೆರಿ ನೈಸ್. ಬಟ್ ಬಟ್ ಇದು ಟಕ್ ಇಡ್ಬೇಕು ಅನ್ಕೋತೀನಿ ನನ್ನ ಪ್ರಕಾರ. ಟ್ರಯಲ್ ಮಾಡಿದ್ಮೇಲೆ ಇದು ಸಿಲ್ಕ್ ಅಲ್ವಾ, ಲೂಸರ್ ಬಿಟ್ಟಿರ್ತೀವಿ ಫಸ್ಟ್. ಹ್ಮ್ ಟ್ರಯಲ್ ಆದ್ಮೇಲಿಂದ ನಾವು ಫಿಟ್ಟಿಂಗ್. ಇಷ್ಟಪ್ಪ ಇದ್ದೀನ ನಾನು. ವಾವ್. ಹ್ಮ್ ಆನೆ ಬಂತಂದಾನೆ ಯಾವೂರಾನೆ. ಗೈಸ್ ಎಲ್ಲಾರ ಬಟ್ಟೆ ಮೇಲೂ ಬರೀ ಆನೆಗಳೇ. ಹೇಳಿಲ್ಲ, ನಾವು ರಿವೀಲ್ ಮಾಡಿಲ್ಲ. ಮದನ್ ಗೌಡ ಯೂಟ್ಯೂಬ್ ಚಾನಲ್, ನೀವು ರಿವೀಲ್ ಮಾಡ್ತಾ ಇದ್ದೀರಾ. ವೆರಿ ನೈಸ್. ಟ್ರಯಲ್ ಮಾಡ್ಲಾ? ಸ್ಟಾರ್ಟ್. ಬಾಯ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಔಟ್ಫಿಟ್ಸ್ ಸಕ್ಕತ್ತಾಗಿ ಮಾಡ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಣ್ಣನ ಪಾಪು ಅಲ್ಲ, ನೋಡ್ತಾಳೆ ವ್ಲಾಗು. ನೀವು ಏನಾಗ್ಬೇಕು? ಚಿಕ್ಕಪ್ಪ. ನಿಮ್ಮ ಚಿಕ್ಕಪ್ಪಗೆ ನಾನು ಕೇಳ್ತಾ ಇದ್ದೀನಿ ನಿಮ್ಮನ್ನ. ಅವ್ರ ಹೆಸರೇನು? ಲಕ್ಷ್ಯ. ಹಾಯ್ ಹಾಯ್ ಮಾಡೆ. ಲಕ್ಷ್ಯಾಗೆ ಇದು ಹಾಯ್. ಡೈಲಿ ನೋಡ್ದಲ್ಲ ಆಕ್ಚುಲಿ ಸ್ಕೂಲಿಂದ ಬಂದ ತಕ್ಷಣ ರೂಟೀನ್ ಅದು. ಥ್ಯಾಂಕ್ ಯು ಸೊ ಮಚ್ ಚಂದನ್. ನಂದಂತೂ ಸಕ್ಕತ್ತಾಗಿ ಬಂದಿದೆ. ನಾನು 2 ಕೈ ಕೊಡ್ತೀನಿ. ಥ್ಯಾಂಕ್ ಯು. ಇವನ್ನ ಸ್ಯಾಟಿಸ್ಫೈ ಮಾಡಿದ್ದೀರಲ್ಲ ನೀವು, ಗೆದ್ರಿ. ಸಾತಿದು ಎಲ್ಲ ನಮ್ಮ ಅಣ್ಣಂದೆಲ್ಲ ನೆಕ್ಸ್ಟ್ ವೀಕ್. ನೋಡ್ಕೊಂಡೆ ಮನಿಕ ಬಿಟ್ಟಿರ್ತಾಳೆ. ಹೋಗಿ ಮಧ್ಯರಾತ್ರಿ ನೋಡಿ ಫೋನಲ್ಲಿ ಅದೇ ಹೊಡ್ತಾ ಇರ್ತದೆ. ಇನ್ನು ಮದನಣ್ಣಂದು ಸ್ವಾತಿ ಸ್ಪಂದನಂದು ಬಾಕಿ ಇದೆ. ನೆಕ್ಸ್ಟ್ ವೀಕ್ ಅದು. ಎಸ್, ಚಲೋ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಬಾಯ್. ಅಲ್ಲಿಂದ ಬಂದು ಅಡುಗೆ ಮಾಡಿ ಬೆಂಡೆಕಾಯಿ ಸಾಂಬಾರ್, ಅನ್ನ ಮಾಡಿದೆ, ಬೆಂಡೆಕಾಯಿ ಕಟ್ ಮಾಡಿದೆ, ಈರುಳ್ಳಿ ಕಟ್ ಮಾಡಿದೆ, ಟೊಮೆಟೊ ಕಟ್ ಮಾಡಿದೆ, ನಾನು ಸಾಂಬಾರ್ ಮಾಡಿದೆ, ಎಲ್ರಿಗೂ ಊಟ ಹಾಕ್ಕೊಟ್ಟೆ. ಊಟ ಮಾಡಿದ್ರು. ಇವಾಗ ಟೈಮು 11:40. ಸೊ ಊಟ ಮಾಡಿ ಮಲ್ಕೊತೀನಿ. ನಾಳೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಗುಡ್ ನೈಟ್ ಸ್ನೇಹಿತರೆ. ಹೊಸಬ್ರು ವರ್ಷಿತವ್ರು ಜಾಯ್ನ್ ಆಗಿದ್ದಾರೆ ಇವತ್ತು. ಏನು ವಿಶೇಷ ಈ ಕಡೆ? ಹಾಂ, ಸುಮ್ಮನೆ ಬಂದ? ಏಕೆ ಮಾಮ್ ಟು ಬಿಗ್ ಬರಲಿಲ್ವಾ? ಹ್ಞೂ ಹೇಳ್ಬೇಕು, ಮಾಮ್ ಟು ಬಿಗ್ ಬಂದೆ ಅಕ್ಕ ಅಂತ. ತಿಂಡಿ ತಿಂದ್ರಾ? ಹಾಂ. ಸೊ ನಾನಿಲ್ಲಿ ಚಟ್ನಿ ರುಬ್ಬಿಟ್ಟಿದ್ದೀನಿ. ದೋಸೆ ನಮ್ಮ ಮನೆಯವ್ರು ಹಾಕ್ಕೊಡ್ತಾ ಇದ್ದಾರೆ. ಅದನ್ನು ಸಪ್ಲೈ ಮಾಡ್ತಾ ಇರೋರು ಸ್ವಾತಿ ಎಲ್ರಿಗೂ ಸರ್ವ್ ಮಾಡ್ತಾ ಇದ್ದಾರೆ. ಆ್ಯಂಡ್ मैडम जी आपका खाना हो गया? नहीं हो रहा है, ಆಗ್ತಿದೆ. हो रहा है. ಓಕೆ ಗಾಯ್ಸ್, ನಾನು ಇನ್ನೂ ತಿಂಡಿ ಆಗಿಲ್ಲ. ತಿಂಡಿ ಹಾಕೊಡ್ರಿ. ನಾವೇ ಲಾಸ್ಟಾ? ಎಲ್ಲರದ್ದು ಆದಮೇಲೆ ತಿಂತೀವಿ ನಾವು. ಸರ್ದು ಇಲ್ಲೊಬ್ರು ಸರ್ ಮಲಗಿದ್ದಾರೆ. ಸರ್ ಇನ್ನು ಯಾವ ಸರ್ ಇರ್ಬೋದು ಅಂತ ಕಮೆಂಟ್ ಮಾಡಿ. ಮಲಗೋರೆ ಇನ್ನು. ಇವ್ರು ಯಾರಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ತೋರಿಸ್ರಿ, ನಿಮ್ಮ ಮುಖ ತೋರಿಸ್ರಿ. ಯಾರು ಅಂತ ದ ಫೇಮಸ್. ಎಲ್ಲರೂ ಏನೋ ನನ್ನ ಎಂಗೇಜ್ಮೆಂಟ್ ಅಲ್ಲಿ ಎಷ್ಟು ಜನ ಕಾಂಪ್ಲಿಮೆಂಟ್ ಮಾಡಿದ್ರು ಅಂದ್ರೆ, ಪ್ರಶಾಂತ್ ಮೇಕಪ್ ತುಂಬಾ ಚೆನ್ನಾಗಿ ಬಂದಿತ್ತು ಅಂತ. ನನ್ನ ಎಂಗೇಜ್ಮೆಂಟ್, ನನ್ನ ಮದ್ವೆ ಎಲ್ಲ ಇವರೇ ಮಾಡಿದ್ದು. ಈಗ ಮಾಮ್ ಟು ಬಿ ಮಾಡ್ತಿದ್ದೀರಾ ನೋಡಿ. ಎಷ್ಟು ಬೇಗ ಟೈಮು ಪಾಸ್ ಆಗೋಯ್ತು ಅಂತ. 2 years ಆಗಿದೆ, ಗೊತ್ತಾಗಿಲ್ಲ ಅಲ್ಲ? ಅಷ್ಟೇ.